ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾವು ಕೂಡ ಸೂಪರ್. ಆ್ಯಂಡ್ ಇವತ್ತು ಅಕ್ಟೋಬರ್ 2 ಲಾಗ್ ಮಾಡಿರೋದು ಇದು. ಸೊ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಮನೆ ಯಾಕೆ ತೋರಿಸ್ತಾ ಇರೋದು ಅಂತಂದರೆ, ನೋಡಿ ಇವತ್ತು ಫುಲ್ ಬೆಳಗ್ಗೆನೆ ಮನೆ ಕ್ಲೀನ್ ಆಗಿದೆ ಅನ್ನೋ ಕಾರಣಕ್ಕೆ. ಯಾಕೆ ಅಂತಂದರೆ ಇವತ್ತು ಅಮಾವಾಸ್ಯೆ ಕೂಡ ಹೌದು, ಆ್ಯಂಡ್ ನನ್ನ ಮಗಳ ಬರ್ತಡೇ ಕೂಡ ಹೌದು. ರಾತ್ರಿನೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಇನ್ನು ಕಸನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಸೊ ಹಾಗೆ ಬೆಳಗ್ಗೆ ಬೇಗನೆ ನಾನು ಜಯಂತ್ ಇಬ್ಬರು ಎದ್ದು ನಾನು ಕಸ ಹೊಡ್ಕೊಟ್ರೆ ಜಯಂತ್ ಕಂಪ್ಲೀಟಾಗಿ ನೆಲ ಒರೆಸಿದ್ರು. ಹೊರಗಡೆ ಕೂಡ ಎಷ್ಟು ನೀಟಾಗಿ ಒರೆಸಿದ್ರು. ಯಾಕಂದರೆ ನಾನು ಕಸ ಹೊಡೆದ್ಕೊಟ್ಟು ಸ್ನಾನಕ್ಕೆ ಹೋಗ್ಬಿಟ್ಟೆ. ಸೊ ಡೈರೆಕ್ಟಾಗಿ ನೀರಿಟ್ಟಿದ್ದೆ. ಎದ್ದ ತಕ್ಷಣ ಸೊ ಬಿಸಿನೀರು ಕುಡಿದು ಸ್ನಾನ ಮಾಡ್ಕೊಂಬಂದು ಇವಾಗ ಬಾಗಿಲು ಪೂರ್ತಿ ಒರೆಸ್ಕೊಂಡಿದ್ದೀನಿ. ಪ್ರತಿ ಸರಿ ಓಡಾಡುವಾಗ ಹೊಸ್ತಿಲು ಏನಿರುತ್ತೆ ಅದನ್ನಷ್ಟೇ ಒರೆಸ್ಕೊತಿದ್ದೆ. ಬಟ್ ಇವಾಗ ದ್ವಾರ ಬಾಗಿಲು ಥರ ಏನಿದೆ ಕಂಪ್ಲೀಟಾಗಿ ಡೋರ್ ಪೂರ್ತಿ ಒರೆಸ್ಕೊಂಡು ಇವಾಗ ಮೇಲ್ಗಡೆ ಓಂ ಮತ್ತು ಓಂಕಾರ, ಸ್ವಸ್ತಿಕ್, ತ್ರಿಶೂಲ ಇದನ್ನು ಬರಿತಾ ಇದ್ದೀನಿ. ಸೊ ರೀಸೆಂಟ್ಲಿ ಇದನ್ನು ಕೇಳ್ಪಟ್ಟೆ, ಹೀಗೆ ಗಂಧದಲ್ಲಿ ಬಾಗಿಲ ಮೇಲೆ ಬರೆದ್ರೆ ಯಾವುದೇ ರೀತಿಯಾಗಿ ಕೆಟ್ಟ ದೃಷ್ಟಿಗಳಾಗಿರ್ಬೋದು ಮತ್ತು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಮನೇಲಿ ಬರಲ್ಲ ಅನ್ನೋ ಕಾರಣಕ್ಕೆ. ಸೊ ಓಕೆ ಆಯಿತು ಅಂತ ಹೇಳಿ ಇದನ್ನು ಕೂಡ ಇವತ್ತು ಫಾಲೋ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಬರಿತಿದ್ದೆ, ಓಂ ಮತ್ತು ಸ್ವಸ್ತಿಕ್, ತ್ರಿಶೂಲ ಬರಿತಾ ಇದ್ದೆ, ವಿಭೂತಿಲಿ ಬರಿತಾ ಇದ್ದೆ. ಇವತ್ತು ಗಂಧದಲ್ಲಿ ಬರೆದು ಅದಕ್ಕೆ ಕುಂಕುಮ ಅಲಂಕಾರ ಮಾಡಿದ ತಕ್ಷಣ ಏನೋ ಒಂಥರ ಕಳೆ ಬಂದಂಗೆ ಆಯಿತು. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಮತ್ತೆ ಕೆಲಸಗಳು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಿ ಅಂತಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ವೀಡಿಯೋಸ್ ಲಾಗ್ಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ನೋಡಿ ಮೇಲ್ಗಡೆ ಎಲ್ಲ ಒರೆಸ್ಕೊಂಡಿದ್ನಲ್ವ, ಇವಾಗ ಇದಕ್ಕೆ ಅರಿಶಿನ, ಕುಂಕುಮ ಮತ್ತು ವಿಭೂತಿ ಹಚ್ಕೊಂಡೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಈ ಥರ ಒರೆಸ್ಕೊಂಡು ಮಾಡ್ಕೊತಾ ಇರೋದು. ಇವಾಗ ಲಾಸ್ಟ್ ವೀಕ್ ಮಾಡಿರಲಿಲ್ಲ ಅನ್ನೋ ಕಾರಣಕ್ಕೆ ಇವಾಗ ಅಮಾವಾಸ್ಯೆ ಇದೆ ಅಂತೇಳಿ ಇವತ್ತು ಹೆಂಗೂ ಮಾಡ್ತಾ ಇರುವಾಗ ಪೂರ್ತಿನೇ ಮಾಡ್ಕೊತಾ ಇದ್ದೀವಿ. ಹಾಗೆ ನಾನು ಹಚ್ಚೋವಾಗ ಜಯಂತ್ ಬಂದು ಅಡ್ಡ ಈ ಥರ ಹೂವು ಹಾಕೋಗಿದ್ದಾರೆ. ಏನೋ ಒಂಥರ ಕಳೆ ಅಲ್ವಾ ಬಾಗಿಲಿಗೆ ಹೂವು ಹಾಕಿದ ತಕ್ಷಣ. ಸೊ ನೋಡಿ ಎಷ್ಟು ಸ್ಪೆಷಲಾಗಿ ಕಾಣಿಸುತ್ತೆ ಅಂತೇಳಿ ಆ ವೈಬ್ಸ್ ಅನ್ನೋದು ಬಂದುಬಿಡುತ್ತೆ ಅಲ್ವಾ. ಹಾಗೆ ಇವಾಗ ನೆಕ್ಸ್ಟ್ ಕೆಳಗಡೆ ಎಲ್ಲ ಅಂದರೆ ಹೊಸ್ತಿಲಿಗೆ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಇವತ್ತು ವಿಭೂತಿ ಹಚ್ತಾ ಇದ್ದೀನಿ ಬಾಗಿಲಿಗೆ. ಮದುವೆ ಆದ ಹೊಸ್ತರಲ್ಲಿ ಐ ಥಿಂಕ್ ನಾನು ಸುಮಾರು ವರ್ಷಗಳು ವಿಭೂತಿ ಹಚ್ಚಿದ್ದೀನಿ ಬಾಗಿಲಿಗೆ. ಆಮೇಲೆ ಯಾರೋ ಒಬ್ಬರು ವಿಭೂತಿ ಹಚ್ಚಬಾರ್ದು ಅಂತ ಅಂದಾಗ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಬಿಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಪ್ರತಿದಿನವೂ ವಿಭೂತಿ ಹಚ್ಚಿನೇ ಕುಂಕುಮ ಹಚ್ತಾ ಇದ್ದೆ. ಇವಾಗ ನಾರ್ಮಲಿ ಅರಿಶಿನ ಅದೆಲ್ಲ ಹಚ್ಚಿದ ಕುಂಕುಮ ಹಚ್ತೀನಲ್ಲ ಅದೇ ಥರ ಹಚ್ಕೊಂಡು ಫಾಲೋ ಮಾಡ್ಕೊತಾ ಬಂದಿದ್ದೀನಿ. ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ವಿಭೂತಿ ಹಚ್ಬೋದಾ ಅಥವಾ ಹಚ್ಚಬಾರ್ದಾ ಅಂತೇಳಿ. ಇವತ್ತೇನೋ ಹಚ್ಚಬೇಕು ಅಂತ ಅನ್ನಿಸ್ತು, ಹಚ್ಚಿದೆ. ಹಾಗೆ ಇನ್ನೇನು ರಂಗೋಲಿ ಕೂಡ ಬಿಡಿಸ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಈ ಥರ ಒಂದು ರೋಟೀನ್ಸ್ನ ಫಾಲೋ ಮಾಡಿದಾಗ ನನ್ನ ಮೈಂಡ್ ಮತ್ತು ಬಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸಖತ್ ಫ್ರೆಶ್ ಆಗಿರುತ್ತೆ, ತುಂಬಾ ಹೆಲ್ತಿ ಅಂತ ಅನಿಸುತ್ತೆ. ಅದೇ ನಾವೇನಾದರೂ ಸ್ವಲ್ಪ ಇನ್ಯಾಕ್ಟಿವ್ ಆದ್ವಿ ಅಂತಂದರೆ ಖಂಡಿತ ಅದು ಮತ್ತೆ ಡಲ್ ಹೊಡೆದ್ಬಿಡ್ತೀನಿ. ಯಾಕೆ ಯಾವಾಗಲೂ ಆ್ಯಕ್ಟಿವ್ ಆಗಿರ್ಬೋದಲ್ಲ ಅಂತ ಕೇಳ್ಬೋದು. ಡಿಪೆಂಡ್ಸ್ ಅಪಾನ್ ಮೈ ಕಿಡ್ಸ್. ಸೊ ಮಕ್ಕಳ ಮೇಲೆ ಡಿಪೆಂಡ್ ಆಗುತ್ತೆ. ರಾತ್ರಿ ಮಲ್ಕೊಳ್ಳೋ ಟೈಮಿಂಗ್ಸ್ ಮೇಲೆ ಆಗಿರ್ಬೋದು, ಅವರ ಒಂದು ರೋಟೀನ್ಸ್ ಮೇಲೆ ಆಗಿರ್ಬೋದು, ಈ ಥರ ಎಲ್ಲ ಡಿಪೆಂಡ್ ಆಗ್ತಿರುತ್ತೆ. ಹಾಗಾಗಿ ಸಮ್ಟೈಮ್ಸ್ ಲೇಟ್ ಆಗುತ್ತೆ, ಸಮ್ಟೈಮ್ಸ್ ಬೇಗ ಆಗುತ್ತೆ. ಬಟ್ ರೋಟೀನ್ಸ್ ಮೇಲೆ ಮಾತ್ರ ನನಗೆ ಯಾವಾಗಲೂ ಇದೇ ಥರ ಒಂದು ಲವ್. ನನಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಬೆಟರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಯಾಕಂದರೆ ಚಿಕ್ಕ ಪಾಪುನ ಇಟ್ಕೊಂಡು ಪ್ರತಿಯೊಂದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊತ ಒಂದು ಗುಡ್ ರೋಟೀನ್ ಮೇಂಟೈನ್ ಮಾಡಬೇಕು ಅಂತಂದರೆ ಅದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಆದರೂ ಕೂಡ ಟ್ರೈ ಮಾಡಬೇಕು. ಅಟ್ಲೀಸ್ಟ್ 100% ಕೊಡದೆ ಹೋದರೂ ಕೂಡ ಒಂದು 80 to 90% ಕೊಡಬೇಕು ಅನ್ನೋದು ನನ್ನ ಒಪಿನಿಯನ್. ಎಲ್ಲ ಕೆಲಸ ಮುಗಿಸೋದ್ರೊಳಗಡೆ ಮೇಡಮ್ ಅವ್ರು ಎದ್ದಾಯಿತು. ಆಲ್ರೆಡಿ ಎದ್ದು ಇವಾಗ ಒಂದು 5 ನಿಮಿಷ ನನ್ನ ಹತ್ರ ಇದ್ಲು. ಹಾಲು ಕುಡಿಸಿ ಇವಾಗ ಅಪ್ಪನ ಹತ್ರ ಶಿಫ್ಟ್ ಆಗಿದ್ದಾಳೆ. ಯಾಕೆ ಅಂದರೆ ಇತ್ತೀಚೆಗೆ ಜಯಂತ್ ಏನು ಮಾಡಿದ್ದಾರೆ ಅಂದರೆ ಅವಳನ್ನ ಗಾಡೀಲಿ ಕೂರಿಸ್ಕೊಂಡು ಹೋಗೋದು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಅವಳು ಗಾಡಿ ನೋಡಿದ ತಕ್ಷಣ ಹೆಂಗೆ ಕುಣಿತಾಳೆ ಅಂತಂದರೆ ಫುಲ್ ಹ್ಯಾಪಿ. ಮುಂದೆ ಕೂತ್ಕೊಂಡು ಅದನ್ನು ಈ ಟ್ಯಾಂಕ್ ಏನಿರುತ್ತೆ ಪೆಟ್ರೋಲ್ ಟ್ಯಾಂಕ್ ಅದನ್ನೆಲ್ಲ ಬಡ್ಕೊಂಡು ಕೂತ್ಕೊತಾಳೆ. ಮತ್ತು ಆ ಕನ್ನಡಿನೇ ಹೇಳ್ಕೊಳ್ಳೋದಕ್ಕೆ ಹೋಗ್ತಾಳೆ. ಅವ್ರ ಅಪ್ಪನ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಅಕಸ್ಮಾತ್ ನಾನೇನಾದರೂ ಹಿಂದೆ ಅವಳನ್ನ ಇಟ್ಕೊಂಡು ಕೂರಿಸಿರ್ತೀನಲ್ಲ ಅವಾಗ ಅಸಲು ಕೂತ್ಕೊತಾ ಇಲ್ಲ ಫ್ರೆಂಡ್ಸ್. ಇಷ್ಟು ದಿನ ಕೂತ್ಕೊಂಡಂಗೆ ಕೂತ್ಕೊತಾ ಇಲ್ಲ, ಎದ್ದು ನಿಂತು ಬಿಡ್ತಾಳೆ. ಅವ್ರ ಅಪ್ಪನ ಭುಜದ ಮೇಲೆ 2 ಕೈ ಹಾಕೊಂಡು ಎಷ್ಟು ಹ್ಯಾಪಿ ಫೀಲ್ ಗೊತ್ತಾ. ಜಯಂತ್ ಹೇಳ್ತಾನೆ ಇರ್ತೀನಿ, ಬರೀ ನೀನೇ ಕಲಿಸ್ತೀಯ ಈ ಥರ, ಅಭ್ಯಾಸ ಮಾಡ್ಕೋಬೇಡ ಮಮ್ಮಿ ನಿನ್ನ ತಲೆ ತಿಂತಾರೆ ಅಂತೇಳಿ. ಆದರೂ ಕೂಡ ಫುಲ್ ಖುಷಿಯಿಂದ ಇದನ್ನೆಲ್ಲ ಮಾಡ್ಕೊತಿರ್ತಾರೆ. ನನಗೊಂಥರ ಆಶ್ಚರ್ಯ ಅನಿಸುತ್ತೆ, ಇದು ಏನಪ್ಪ ಇವ್ರಿಗೆ ಬೇಜಾರೇ ಆಗಲ್ವಾ ಅಂತೇಳಿ. ಸೊ ಹಾಗಾಗಿ ಕೇಳಿದ್ದೆ ಒಂದು ಸಾರಿ, ಮಾಮಿ ನಿನಗೆ ಬೇಜಾರಾಗಲ್ವಾ ಅಂತೇಳಿ. ಸೊ ಅಯ್ಯೋ ನನಗೆ ಯಾಕೆ ಬೇಜಾರಾಗುತ್ತೆ, ಆ್ಯಕ್ಚುಲಾಗಿ ಮಕ್ಕಳು ಕಾಡಿಸ್ತಾರೆ, ಕೆಲಸ ಮಾಡೋ ಹೊತ್ತಲ್ಲಿ ಅವ್ರು ನೋಡ್ಕೋಬೇಕು ಅನ್ನೋದು ಬಿಡ್ತು ಅಂದರೆ ಇನ್ನೂ 6 ಮಕ್ಕಳಾದರೂ ಕೂಡ ನಾನು ಇಷ್ಟೇ ಖುಷಿಯಾಗಿರ್ತೀನಿ ಅಂತ ಹೇಳಿ ಹ್ಯಾಪಿ ಫೀಲ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ನನಗದು ತುಂಬ ಖುಷಿ ಆಗುತ್ತೆ. ಯಾರಿಗೆ ತಾನೇ ಖುಷಿ ಆಗಲ್ಲ ಅಲ್ವಾ ಈ ಥರ ಇದ್ದರೆ. ಆ್ಯಂಡ್ ಅಲ್ಲಿ ನೋಡಿ ಎಷ್ಟು ಚೆಂದ ಅವ್ರ ಫೇಸಲ್ಲಿ ಎಷ್ಟು ಹ್ಯಾಪಿನೆಸ್ ಇದೆ ಅಂತ ಹೇಳಿ. ಹಾಗೆ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೊತ್ತಾ, ಗಾಡಿ ತೊಳ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ನಾನು ಇವಾಗ ಪೂಜೆ ಮಾಡ್ಕೋಬೇಕಷ್ಟೇ. ಅವಳು ಎದ್ಲು ಅಂತಂದರೆ ಮತ್ತು ಇನ್ನು ಪೂಜೆ ಮಾಡ್ಕೊಳ್ಳೋದಕ್ಕಾಗಲ್ಲ, ನಾನು ಕರ್ಕೊಂಡು ಹೋಗ್ತೀನಿ, ನೀನು ಮಾಡ್ಕೊ ಇನ್ನು
ಕೆಲಸ ಎಲ್ಲ ಮುಗೀತು ಅಂತ ಹೇಳಿ ಅವರು ಮಿಂಚುನ್ ಕರ್ಕೊಂಡು ಹೋದ್ರು. ಅಲ್ಲಿ ನೋಡಿ ಬಡಿಯೋದು ಕಾಣಿಸ್ತಿದ್ದೆನ ಆಟ ಆಡ್ಕೊತ ಹೋಗ್ತಾಳೆ. ಇವಾಗ 8:30 ಆಗಿದೆ. 8:30 ಒಳಗಡೆ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಇನ್ನು ದೃಷ್ಟಿ ತೆಗೆದು ಮನೆಗೆ ನಿವಾಳಿಸೋದೊಂದು ಬಿಟ್ಟರೆ ಬೇರೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸಿದ ಮೇಲೆ ಅಲ್ವಾ ಅದನ್ನು ಮಾಡೋದು. ಹಾಗೆ ಮೊನ್ನೆ ಶುಕ್ರವಾರ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ, ಅಮಾವಾಸ್ಯೆಗೆಲ್ಲ ಸೇರಿನೇ ಕ್ಲೀನ್ ಮಾಡಿದ್ದೆ. ಇವಾಗ ನೆಕ್ಸ್ಟು ಮತ್ತೆ ಹಬ್ಬ ಬರುತ್ತಲ್ವ, ಹಬ್ಬದ ಹಿಂದಿನ ದಿನ ಕ್ಲೀನ್ ಮಾಡ್ಕೊಂಡು ಮಾಡ್ತೀನಿ. ಎಷ್ಟು ತೃಪ್ತಿ ಕೊಡ್ತು ಇವತ್ತಿನ ಪೂಜೆ ಅಂತಂದರೆ, ತುಂಬಾ ಖುಷಿಯಿಂದ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ನೀಟ್ ಮಾಡಿಕೊಂಡು ಆರಾಮಾಗಿ ಫ್ರೀಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯಾಕೆ ತೋರಿಸಿಲ್ಲ, ವಿಡಿಯೋ ಮಾಡಲಿಲ್ಲ, ಶೂಟ್ ಮಾಡೋದು ಅಂದರೆ ದುರ್ಗಾ ಕವಚ ಮತ್ತು ಅಷ್ಟೋತ್ತರ ಶತನಾಮಾವಳಿ ಮತ್ತು ಐಗಿರಿ ನಂದಿನಿ, ಸೊ ಇದೆಲ್ಲ ಹಾಡುಗಳನ್ನ ಹಾಕ್ಕೊಂಡು ಹೇಳ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿದೆ. ಹಾಗಾಗಿ ಯಾವುದನ್ನು ಶೂಟ್ ಮಾಡೋದಕ್ಕೆ ಇಟ್ಕೊಳ್ಳಿಲ್ಲ. ಆ್ಯಂಡ್ ಫೈನಲಿ ಇವಾಗ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ಪೂಜೆ ಈ ಥರ ಆಗಿದೆ. ಕಾಯಿ ಹೊಡೆದು ಪೂಜೆ ಮಾಡಿದ್ದಾಯಿತು, ಮಂಗಳಾರತಿ ಮಾಡಿದ್ದಾಯಿತು. ಆ್ಯಂಡ್ ಇನ್ನು ನಿಂಬೆಹಣ್ಣು ಇದು ನಿವಾಳಿ ತೆಗಿಬೇಕು ಮನೆಗೆ. ಮನೆಯೆಲ್ಲ ಧೂಪ ಮತ್ತು ದೀಪದಿಂದ ಅಲಂಕಾರ ಆಗಿದೆ. ಏನೋ ಒಂಥರ ಫುಲ್ ಪೀಸ್ಫುಲ್ ಅಂತ ಅನ್ನಿಸ್ತಾ ಇದೆ. ತುಂಬ ತೃಪ್ತಿ ಕೊಡ್ತು ಇವತ್ತಿನ ಪೂಜೆ. ಆ್ಯಂಡ್ ಮಿಟ್ಟು ಇನ್ನೂ ಎದ್ದಿಲ್ಲ. ಸೊ ನೋಡಿ ಎದ್ಲಾ ನಮ್ಮ ಜಯಂತಿ ಇವಾಗ ನಿಂಬೆಹಣ್ಣು ಕಟ್ಟೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ. ಸಣ್ಣ ನಿಂಬೆಹಣ್ಣಾದ್ರೂ ತಗೊಂಬೋಗು ಮಮ್ಮಿ. ಈ ಪುಟಾಣಿ ಇಲ್ಲಿ ಲೋಟ ತಗೊಂಡು ಅದನ್ನು ಎತ್ತಿ 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 ಕುಕ್ಕಿ ಆಟ ಆಡ್ತಿದ್ದಾಳೆ. ಆ್ಯಂಡ್ ಇನ್ನು ನಮ್ಮದು ತಿಂಡಿ ಆಗಿಲ್ಲ, ಏನಿಲ್ಲ, ಜಸ್ಟ್ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ತುಂಬಾ ಖುಷಿ ಆಯಿತು ಇವತ್ತಿನ ಪೂಜೆ. ಹಾಗೆ ಇನ್ನು ನನ್ನ ಕೆಲಸಗಳು ತುಂಬ ಬಾಕಿ ಇದೆ. ಮಿಟ್ಟು ಹ್ಯಾಪಿ ಬರ್ತ್ಡೇ ಮಗಳೇ, ಹ್ಯಾಪಿ ಬರ್ತ್ಡೇ ಅನ್ನಮ್ಮ. ಎದ್ದಿರೋ ಮೂಡ್ ಹಾಗೆ ಇದೆ. ಮಮ್ಮಿ ಹೊಸ ಬಟ್ಟೆ ಹಾಕೋಣ ಮಿಟ್ಟುಗೆ. ಅವಳಿ ತಂದಿರೋ ಡ್ರೆಸ್ ತೋರಿಸ್ತಾರೆ ಎಲ್ಲಿದೆ ಗೊತ್ತಾ. ಗಲಾಟೆ ಇವಳು ಪಾಡಿಗೆ ಫುಲ್ ಗಲಾಟೆ ಮಾಡ್ಕೊತಾ ಇದ್ದಾಳೆ. ಇದು ಮಿಟ್ಟುಗೆ ಇವಾಗ ಹಾಕುವಂಥ ಡ್ರೆಸ್ ಇದು. ಸೊ ತುಂಬ ಕ್ಯೂಟಾಗಿದೆ. ನೋಡೋಣ ಹೆಂಗೆ ಕಾಣಿಸ್ತಾಳೆ ಅಂತೇಳಿ. ಮಿಟ್ಟು ಹಾಕಂತೀಯಮ್ಮ ಹೊಸ ಡ್ರೆಸ್ ಮಿಟ್ಟುದು ಇವತ್ತು. ಹ್ಯಾಪಿ 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 ಅವಳು ನೋಡಿ ಹೆಂಗೆ ನೋಡ್ತಾಳೆ. ಇವಾಗ ಅವಳಿಗೆ ನಾನು ಬೇಕು. ಸೊ ಅವರಪ್ಪ ನೀರಿಟ್ಟಾಯಿತು ಮಿಟ್ಟುಗೋಸ್ಕರ. ಬಜೇಹಂ 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 ಬಜೇಹಂ. ಬಿಗಿಯ ಕಟ್ಟು. ಅದು ಹೂ ಹಾಕ್ ಬಾ. ಇವತ್ತಿಂದು ಅಮಾವಾಸ್ಯೆ ಪೂಜೆದೇನಿದೆ ರಿಚುವಲ್ಸ್ ಇದೆಲ್ಲದು ಕೂಡ ಕಂಪ್ಲೀಟ್ ಆಯಿತು. ಬಾಗಿಲಿಗೆ ನಿಂಬೆಹಣ್ಣೆಲ್ಲ ಕೊಯ್ದಿಟ್ಟಿದ್ದಾರೆ ಮತ್ತು ಕುಂಬಳಕಾಯಿ ಕೂಡ ಹೊಡೆದಿದ್ದಾಯಿತು. ಆ್ಯಂಡ್ ಇದೆಲ್ಲ ಯಾಕೆ ಅಂತಂದರೆ ಜಸ್ಟ್ ಏನಿಲ್ಲ, ಟಿವಿ ಎನರ್ಜಿ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು. ಸೊ ಯಾರ್ದಾದ್ರೂ ಒಂದು ಅಂದರೆ ಇವಾಗ ಏನು ಹೇಳ್ತೀನಿ ಅಂತಂದರೆ, ಯಾರಾದರೂ ನಮ್ಮನ್ನು ನೋಡಿ ಒಳ್ಳೇದು ಬಯಸಿದ್ರು ಕೂಡ ಆ ವೈಬ್ರೇಷನ್ಸ್ ನಮಗೆ ರೀಚ್ ಆಗುತ್ತೆ. ಆ್ಯಂಡ್ ಯಾರಾದರೂ ನೋಡಿ ಇವರೇನಪ್ಪ ಹೀಗಿದ್ದಾರೆ ಅಂತ ಹೇಳಿ ನೆಗೆಟಿವ್ ಆಗಿ ಫೀಲ್ ಮಾಡಿದ್ರು ಕೂಡ ಆ ವೈಬ್ರೇಷನ್ಸ್ ನಮಗೆ ಟಚ್ ಆಗುತ್ತೆ. ಅದು ಮನುಷ್ಯನಿಗಿರುವಂಥ ಸಹಜ ಗುಣ. ಸೊ ಅದರಿಂದ ನಾವು ಸ್ವಲ್ಪ ಪಾರಾಗಬೇಕು. ಮಕ್ಕಳನ್ನ ಇಟ್ಕೊಂಡು ಏನೋ ಮಾಡ್ಕೊತಿದ್ದೀನಿ ಅನ್ನೋ ಕಾರಣಕ್ಕೆ ಈ ರಿಚುವಲ್ಸ್ ಏನಿದೆ ಇದನ್ನೆಲ್ಲ ಕೂಡ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಅದಾಗಿದ ತಕ್ಷಣ ಇವಾಗ ನಾನು ತಿಂಡಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ನಾನು ಇವತ್ತು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಬ್ಬಕ್ಸಿ ಸೊಪ್ಪು ಹಾಕಿ ಒಗ್ಗರಣೆ, ಚಿತ್ರಾನ್ನ ಥರ ಒಗ್ಗರಣೆ ಮಾಡ್ಕೊಳ್ಳೋಣ, ಉಪ್ಪಿಟ್ಟಾದರೂ ಮಾಡೋಣ ಅಥವಾ ಚಿತ್ರಾನ್ನ ಆದರೂ ಮಾಡೋಣ ಅಂದ್ಕೊಂಡು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಬಟ್ ಎರಡೂ ಕೂಡ ಆಗಲಿಲ್ಲ. ಜಸ್ಟ್ ಒಗ್ಗರಣೆ ಮಾಡಿಕೊಂಡೆ. ಅಮ್ಮನ ಮನೇಲಿ ಹೋಗಿ ಅನ್ನ ಕಲಿಸ್ಕೊಂಡು ತಿಂದು ಹೋದ್ರಾಯ್ತು ಅಂತೇಳಿ. ಎಲ್ಲಿಗೆ ಹೊರಡಬೇಕು ಇವಾಗ ಆಲ್ರೆಡಿ ಟೈಮ್ ಆಯಿತು ನಮಗೆ ಹೊರಡೋದಕ್ಕೆ ಅಂತಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಜಯಂತ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು, ಬಟ್ ಆಗಿದ್ದು ಬೇರೆ. ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದಾಗ 10 ಗಂಟೆ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಇನ್ನೂ ಟೈಮ್ ಇದೆ, ಆರಾಮ್ಸೆ ಟೈಮ್ ಇದೆ. ಆ್ಯಂಡ್ ನಾನಿಲ್ಲಿ ಎಲ್ಲದೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮಿಂಚು ಇದ್ಲು ಅಂತಂದರೆ ಇದೇ ಅವತಾರ ನೋಡಿ, ಎಲ್ಲದೂ ಕೂಡ ಅಳ್ಬಿಟ್ಟಿರ್ತಾಳೆ. ಇವಾಗ ಜಯಂತ್ ಹೋಗಿ ಮಿಟ್ಟು ಸ್ನಾನ ಮಾಡಿಸ್ಕೊಂಡ್ಬಂದರು. ಸ್ನಾನ ಮಾಡಿಸ್ಕೊಂಡ್ಬಂದು ಹೊರಗೆ ನೋಡಿದ ತಕ್ಷಣ ಏನಿದು ಅವತಾರ ಅಂತ ಕೇಳ್ತಿದ್ದಾರೆ. ಅಪ್ಪನ ನೋಡಿದ ತಕ್ಷಣ ರೈಟ್. ಸೊ ನೋಡಿದ್ರೆ ಹೆಂಗೆ ಹೋಗ್ತಾಳೆ ಅಂತ ಹೇಳಿ ಹೀ ಅನ್ಕೊಂತ ಹೋಗ್ತಾನೆ ಇರ್ತಾಳೆ. ಸೊ ಹೋಗಿ ಅವ್ರ ಹತ್ರ ಆಟ ಆಡ್ಕೊತಾ ಇರ್ತಾಳೆ. ಮತ್ತು ಇನ್ನು ಅವ್ರ ಅಪ್ಪನ ಜೊತೆ ಇದ್ದು ನನ್ನನ್ನು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ನನಗೆ ಹಾಗೆ ಮಾಡ್ತಾಳೆ. ಇನ್ನು ನನ್ನ ಹತ್ರ ಇದ್ದು ಅಮ್ಮನ ನೋಡಿದ್ರೆ ಅಮ್ಮನ ಹತ್ರನೂ ಹಾಗೆ ಮಾಡ್ತಾಳೆ. ಒಟ್ಟಿನಲ್ಲಿ ಭಾರಿ ತುಂಟಿತಾರಲ್ಲ ಅವಳು, ಒಂದು ಹತ್ರ ಇರಲ್ಲ. ಹಾಗೆ ಮಿಂಚು ಅಂದ ತಕ್ಷಣ ನೋಡಿ ಹೆಂಗೆ ನೋಡ್ತಾಳೆ. ಪಾಪ ಬೇಕಾ ನೀವು ಇಲ್ಲಿ ಏನಂತಂದರೆ ಹೇರ್ ಡ್ರೈ ಮಾಡ್ತಾ ಇದ್ದಾರೆ ಜಯಂತ್. ನಾನು ಎಷ್ಟೊಂದು ಸರಿ ಹೇಳ್ತೀನಿ ಅವಳಿಗೆ ಯೂಸ್ ಮಾಡಬೇಡಪ್ಪ, ಅವಳು ಮಾಡಿಸ್ಕೊಳಲ್ಲ, ಭಯ ಪಡ್ತಾಳೆ ಅಂತಂದ್ರೂ
ಇದು ತಲೆ ಪೂರ್ತಿ ಹಸಿ ಇದೆ, ಕೂದಲು ಬೇರೆ ತುಂಬ ದಪ್ಪ ನನ್ನ ಮಿಟ್ಟುಗೆ, ಹಾಗಾಗಿ ಅವಳಿಗೆ ಮಾಡಬೇಕು ಅಂತ ಅನ್ಕೊಂತಾರೆ. ಮಾಡ್ಕೊಳ್ಳೋಲ್ಲ, ಅದು ಬಿಸಿಲಲ್ಲೇ ನ್ಯಾಚುರಲ್ ಆಗಿ ಒಣಗಿದ್ರೆ ಇನ್ನೊಂದು ಇಲ್ಲ. ಇವಳು ನೋಡಿ ಕ್ಲಾಪ್ಸ್ ಮಾಡ್ತಾಳೆ, ಚೂಟಿ ಸಖತ್ ಚೂಟಿ. ಹಾಗೆ ಇವ್ರ ಜೊತೆ ಎಲ್ಲ ಹಾಕ್ಬೇಕು ಅಂತ ಮಿಟ್ಟುನ ರೆಡಿ ಮಾಡಬೇಕು ಅಂತ ಅನ್ಕೊಂಡ್ವಿ. ಸೊ ಅವಳನ್ನ ರೆಡಿ ಮಾಡಿದ್ದಾಯಿತು. ಫೈನಲಿ ಬರ್ತಡೆಗೆ ಅಲ್ಲಿ ಹಿಯರ್. ಇನ್ನು ಅಮಾವಾಸ್ಯೆ ಪೂಜೆ ಎಲ್ಲ ಆಯಿತು ಅಂತಂದರೆ ಇನ್ನು ದೇವಸ್ಥಾನಕ್ಕೆ ಹೋಗೋದು ಒಂದು ಬಾಕಿ. ಇನ್ನು ಬಿಟ್ಟರೆ ನಮ್ಮ ಮಿಟ್ಟು ಬರ್ತಡೇ ವೈಬ್ಸ್ ಜಾಸ್ತಿನೇ ಇತ್ತು. ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು. ಹಾಗೆ ನಾನು ಬಿಫೋರ್ ಡೇನೇ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ, ಸ್ಟೋರಿ ಹಾಕಿದ್ದೆ. ಅದಕ್ಕಂತೂ ಎಷ್ಟು ಮೆಸೇಜ್ಗಳು, ವಿಶಸ್ ಅಂತಂದರೆ ತುಂಬ 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 ಥ್ಯಾಂಕ್ಸ್ ನಿಮಗೆ. ಹಾಗೆ ಯೂಟ್ಯೂಬಲ್ಲೂ ಕೂಡ ಕಮ್ಯುನಿಟಿ ಪೋಸ್ಟರ್ ಕೂಡ ಅಷ್ಟೇ ವಿಶಸ್ ಬಂದಿತ್ತು ಅವಳಿಗೆ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್, ಸಪೋರ್ಟ್, ಪ್ರೀತಿ ಪ್ರತಿಯೊಂದು ಕೂಡ ನಮ್ಮ ಫ್ಯಾಮಿಲಿ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊತಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ವರ್ಡ್ ಆಯಿತು ನಿಮ್ಮ ಒಂದು ಈ ಸಪೋರ್ಟ್ಗೆ, ಪ್ರೀತಿಗೆ. ಹಾಗೆ ಇವಾಗ ದೇವ್ರ ಹತ್ರ ಬಂದು ಬೇಡ್ಕೊತಾ ಇದ್ದಾಳೆ. ನಾನು ಏನು ಹೇಳ್ಕೊಡ್ತಿದ್ದೀನಿ ಅದನ್ನೆಲ್ಲ ಹಾಗೆ ಹೇಳ್ತಿದ್ದಾಳೆ. ತಿರುಪತಿ ತಿಮ್ಮಪ್ಪ ಅಂತ ಹೇಳೋದಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ತಿರುಗಿ ನಗ್ತಾ ಇದ್ದಾಳೆ. ಆ್ಯಂಡ್ ಕ್ಯೂಟ್ ಮರಿ ಜೊತೆ ಇವಾಗ ನಾನು ಹೋಗಿ ರೆಡಿಯಾಗಿ ಬಂದಿದ್ದಾಯಿತು. ಸೊ ಒಗ್ಗರಣೆ ಮಾಡಿಟ್ಟು ಕ್ವಿಕ್ಕಾಗಿ ಹೋಗಿ ಇವಾಗ ರೆಡಿಯಾಗಿ ಬಂದಿದ್ದೀನಿ. ಸ್ಟೈಲ್ ಮತ್ತು ಡ್ರೆಸ್ ಈ ಥರ ಮಾಡ್ಕೊಂಡಿದ್ದೀನಿ. ಅದೇನೋ ಗೊತ್ತಿಲ್ಲ, ಈ ಒಂದು ಕುರ್ತಿ ಹಾಕೊಳ್ಳೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಇಷ್ಟಪಟ್ಟು ಹಾಕೊತೀನಿ ಈ ಒಂದು ಕುರ್ತಿನ. ಆ್ಯಂಡ್ ನಾನು ಫೋಟೋ ತಗೊಳ್ಳುವಾಗ ವಿಡಿಯೋ ಮಾಡ್ತಾಯಿದ್ದೆ, ಫೋಟೋ ತಗೊಳ್ತಾ ಇದ್ದೀನಿ ಅಂತೇಳಿ ನಾನು ಬರ್ತೀನಮ್ಮ ಅಂತ ಬಂದು ಇಲ್ಲಿ ನಿಂತ್ಕೊಂಡಿದ್ದಾಳೆ. ಹಾಗೆ ಬರ್ಡೇಗೆ ಇವತ್ತು ಯಾರೇ ವಿಶ್ ಮಾಡಿದ್ರು ಕೂಡ ಥ್ಯಾಂಕ್ಸ್ ಅಂತ ಹೇಳೋದನ್ನು ಕಲಿಸ್ಕೊಟ್ಟಿದ್ದೆ. ಥ್ಯಾಂಕ್ ಯು ಅಂತ ಹೇಳೋಳು. ಹಾಗೆ ಇವಾಗ ಒಂದು ಮುದ್ದು ಕೊಡ್ತಿದ್ದಾಳೆ. ಆ್ಯಂಡ್ ನಾವಿಬ್ಬರು ಈ ಥರ ಫೋಟೋ ತಗೊಳ್ಳೋದು ನೋಡಿ ಅಪ್ಪ ಓಡ್ ಬಂದುಬಿಟ್ರು. ಅಪ್ಪನ ಮುದ್ದಿನ ಮಗಳಿಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಆ್ಯಂಡ್ ನಮ್ಮ ಮನೇಲಿ ಇವಳು ತುಂಬ ಪ್ರೀಷಿಯಸ್, ಹಾಗೆ ತುಂಬ ಮುದ್ದು. ಅಷ್ಟರ ಮಟ್ಟಿಗೆ ಏನಲ್ಲ, ಆದರೆ ಏನೋ ಗೊತ್ತಿಲ್ಲ, ಫಸ್ಟ್ ಒಂದು ಹೆಣ್ಮಗು ಅನ್ನೋ ಪ್ರೀತಿ ಕಂಡಿದ್ದು ಇವಳಿಂದನೇ. ಇವತ್ತಿಗೂ ಮಿಂಚು ಮತ್ತು ಏನು ಚಿಟ್ಟಿ, ಮಿಟ್ಟು ಇವರು ಮೂವರಲ್ಲೂ ಕೂಡ ನಮಗೆ ಒಂದೊಂದು ಥರ, ಒಬ್ಬೊಬ್ಬರು ಒಂದೊಂದು ಥರ ಸ್ಪೆಷಲ್ ಗುಣಗಳು, ಒಂಥರ ಪ್ರೀಷಿಯಸ್ ಅಂತಲೇ ಅನ್ಬೋದು. ಇವಾಗ ಮಿಂಚುನ ಮತ್ತು ಚಿಟ್ಟಿನ ಅಮ್ಮನ ಮನೇಲಿ ಬಿಟ್ಟು ನಾವು ದೇವಸ್ಥಾನಕ್ಕೆ ಹೊರಡಿದ್ದಾಯಿತು. ಹಾಗೆ ಮಿಟ್ಟು ಕೂಡ ಬರ್ತಿದ್ದಾಳೆ. ಮಿಟ್ಟನ್ನು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅವಳನ್ನ ಎಷ್ಟೇ ಯಾಮಾರಿಸಿದ್ರು ಕೂಡ ಅವಳು ರೂಮಲ್ಲಿ ಹೋಗಲಿಲ್ಲ. ಹಾಗಾಗಿ ಇನ್ನು ಟೈಮ್ ಆಗುತ್ತೆ, ಹೊರಡೋಣ ಬಾ ಅಂತೇಳಿ ಜಯಂತ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಿಸಿಲಲ್ವಾ, ಸೊ ಬಿಸಿಲು ಕಣ್ಣು ಕುಕ್ಕುತ್ತೆ, ಮತ್ತೆ ಏನಾದರೂ ಪ್ರಾಬ್ಲಮ್ ಮಾಡ್ಕೊತೀನಿ ಅಂತೇಳಿ ಪ್ರೊಟೆಕ್ಷನ್ಗೆ ಈ ಥರ ಗ್ಲಾಸ್ ಹಾಕೊಂಡು ಹೋಗ್ತೀನಿ. ಯಾವಾಗಾದರೂ ಹೊರಗಡೆ ಹೋಗೋದಾಯಿತು ಅಂದರೆ, ಎಡಿಟ್ ಮಾಡಬೇಕಾಯಿತು ಅಂತಂದರೆ ಈ ಥರ ಮಾಡ್ಕೊತೀನಿ. ಆ್ಯಂಡ್ ನಾವಿವಾಗ ಟೆಂಪಲ್ಗೆ ಹೊರಡಿದ್ದಾಯಿತು. ಆ್ಯಂಡ್ ನನಗೆ ಹೊರಗಡೆ ಹೋಗಬೇಕು ಅಂತಂದರೆ ಅದು ಜಯಂತ್ ಇರಬೇಕು. ವಿತೌಟ್ ಜಯಂತ್ ನನಗೆ ಅದು ಕೈಕಾಲ ಆಡಲ್ಲ ಅಂತಾರಲ್ಲ ಹಾಗೆ. ಮತ್ತು ಅದು ಚೆನ್ನಾಗೂ ಇರಲ್ಲ ಜರ್ನಿ. ನಾವೇನಾದರೂ ಇಬ್ಬರು ಹೊರಟಿದ್ದೀವಿ ಅಂತಂದರೆ ಹೋಗಿ ಬರೋವರೆಗೂ ಫುಲ್ ಆಫ್ ಕಾಮಿಡಿ, ಫುಲ್ ಆಫ್ ಕಾನ್ವರ್ಸೇಷನ್, ಒಬ್ರಿಗೊಬ್ರು ಕಾಲು ಎಳೆಯೋದು ಇದ್ದೇ ಆಗ್ತಿರುತ್ತೆ. ನಾನಂತೂ ತುಂಬಾ ಆಟ ಆಡ್ತೀನಿ ಅವ್ರ ಜೊತೆ, ಸಣ್ಣ ಹುಡುಗಿಗಿಂತಲೇ ಹೆಚ್ಚು ಅಂತ ಹೇಳ್ಬೋದು. ಹಾಗೆ ಇವತ್ತು ಈ ಮುದ್ದು ಪುಟಾಣಿ ಬೇರೆ ಬರ್ತಿದ್ದಾಳೆ, ಅವಳ ಜೊತೆನೂ ಸ್ವಲ್ಪ ಕಾಲು ಎಳೆಯೋದು. ಹಾಗೆ ನಮ್ಮ ಮಿಟ್ಟು ಸ್ವಲ್ಪ ಜಾಸ್ತಿ ಅಡ್ಜಸ್ಟ್ ಆಗಲ್ಲ ಫ್ರೆಂಡ್ಸ್, ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಲ್ಲ. ಆ್ಯಂಡ್ ಯಾವ ಥರ ಅಡ್ಜಸ್ಟ್ ಆಗಲ್ಲ ಅಂತಂದರೆ ಫ್ಯಾಮಿಲಿ ಇರಬೇಕಷ್ಟೇ ಅವಳಿಗೆ. ಔಟ್ಸೈಡ್ ಅವಳು ಅಡ್ಜಸ್ಟ್ ಆಗೋದು ತುಂಬ ರೇರ್. ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗಿ ಆಲ್ರೆಡಿ ಮನೆಗೆ ವಾಪಸ್ ಬಂದ್ವಿ. ಬಂದ ತಕ್ಷಣ ಮಿಂಚು ರಿಯಾಕ್ಷನ್ ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ. ಅಲ್ಲಿ ಯಾವ ಥರ ಸ್ಮೈಲ್ ಮಾಡ್ತಿದ್ದಾಳೆ. ಆ್ಯಂಡ್ ನಾವು ಹೋಗಿ ಬರೋದ್ರೊಳಗಡೆ ನಮ್ಮಮ್ಮ ಅವಳಿಗೆ ಸ್ನಾನ ಮಾಡಿಸಿ, ರೆಡಿ ಮಾಡಿಸಿ, ಮಲಗಿಸಿ, ಎಬ್ಬಿಸಿ, ಊಟ ಮಾಡಿಸಿ ಈ ಥರ ಆಟ ಆಡ್ತಿರ್ತಾಳೆ ನೋಡಿ. ಆಲ್ಮೋಸ್ಟ್ ನಾವು ಒಂದು 3 hours ತೊಗೊಂಡಿದ್ದೀವಿ ಹೋಗಿ ಬರೋದಕ್ಕೆ. ಆ್ಯಂಡ್ ಬಂದಿದ್ದ ತಕ್ಷಣ ಸುಸ್ತಾಯಿತು ಅಂತೇಳಿ ಇನ್ನು ಕೂತ್ಕೊಂಡ್ವಿ. ಊಟ ಮಾಡ್ಕೊಂಡು ಬಂದಿದ್ವಿ ಹೊರಗಡೆನೆ, ಹಾಗಾಗಿ ಕೂತ್ಕೊಂಡ್ವಿ. ಇನ್ನು ಆಟ ಆಡೋದು ಒಂದೇ ಬಾಕಿ ಅಂತೇಳಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಆರಾಮಾಗಿ ಲೈಯಿಂಗ್ ಆಗೋದಕ್ಕೆ. ಜಯಂತ್ ಸ್ವಲ್ಪ ಹೊತ್ತಿದ್ರು ರೆಸ್ಟ್ ಮಾಡಿ, ಅವ್ರು ಕೂಡ ಏನೋ ಒಂದು ಗಿಫ್ಟ್ ತರೋದಕ್ಕೆ ಅಂತ ಹೋಗಿದ್ದಾರೆ. ನಾನು ತೋರಿಸ್ತೀನಿ ನಿಮಗೆ ಅದು ಏನು ಗಿಫ್ಟ್ ಅಂತೇಳಿ. ಆಮೇಲೆ ಮಿಂಚು ನೋಡಿದ್ರಾ ಹೆಂಗೆ ಆಟ ಆಡ್ತಿದ್ದಾಳೆ ಮತ್ತು ಏನೋದಿಲ್ಲ, ನಾನು ನಿಮ್ಗೆ ಅಪ್ಡೇಟ್ ಮಾಡ್ಕೊತಾ ಇದ್ದೀನಿ. ಬಟ್ ಇತ್ತೀಚೆಗೆ ಈ ಥರ ಏನೇ ವಸ್ತುಗಳು ಕಂಡ್ರೂ ಕೂಡ ಅದನ್ನ ಹಿಡ್ಕೊಂಡು ನಿಂದಿರ್ತಾಳೆ. ನಮಗೆ ಅವಳು ಎಲ್ಲಿ ಬೀಳ್ತಾಳೋ ಅನ್ನೋ ಭಯ. ನನ್ನ ಜೊತೆಲಿ ನಮ್ಮ ಚಿಟ್ಟಿ ಕೂಡ ಅಷ್ಟೇ ಟೆನ್ಷನ್ ಆಗ್ತಾನೆ, ಎಲ್ಲಿ ಬೀಳ್ತಾಳೋ ಅಂತೇಳಿ. ಬಟ್ ಅವಳು ಮಾತ್ರ ಬೀಳಲ್ಲ. ಸೊ ಹೀಗೆ ಎದುರಿಸ್ತಾನೆ ಇರ್ತಾಳೆ ನಮಗೆ, ಬಟ್ ಬೀಳಲ್ಲ. ಆಟ ಆಡ್ತಾಳೆ, ಮಂಚ ಹಿಡ್ಕೊಂಡು ನಿಲ್ತಾಳೆ, ಚೇರ್ಗಳು ಹಿಡ್ಕೊಂಡು ನಿಲ್ತಾಳೆ, ಅದನ್ನೆಲ್ಲ ಸವಣ್ ಮಾಡ್ಕೊತಾ ನಿಲ್ತಾಳೆ, ಆಟ ಆಡ್ತಾಳೆ. ಒಟ್ಟು ಅವ್ರ ಅಕ್ಕ ಮತ್ತು ಅಣ್ಣ ಎಲ್ಲಿರ್ತಾರೋ ಅಲ್ಲಿರ್ಬೇಕು ಅವಳು. ಸೊ ಈ ಥರ ಒಂದು ಚೆಂದ ಆಟ ಆಡುವಂಥ ಮರಿಗೊಂಬೆ ಅದು. ನನಗಂತೂ ಫುಲ್ ಸುಸ್ತಾಗಿತ್ತು ಅಂತೇಳಿ ಮಧ್ಯಾಹ್ನ ಏನು ಕೆಲಸ ಇಟ್ಕೊಂಡಿಲ್ಲ, ಬರೀ ಆಟ ಆಡೋದು, ರೆಸ್ಟ್ ಮಾಡೋದು ಇದೇ ಮಾಡಿದ್ದೀನಿ. ಚಿಟ್ಟಿ ಹೋಮ್ವರ್ಕ್ ಬರ್ಕೊತಾ ಇದ್ದಾನೆ. ಸೊ ನೀವೆಲ್ಲ ಕೇಳ್ತಾ ಇದ್ದೀರಿ ಯಾಕೆ ಸ್ಕೂಲ್ ಚೇಂಜ್ ಮಾಡಿದ್ದು ಅಂತೇಳಿ. ಡೆಫಿನೆಟ್ಲಿ ಹೇಳ್ತೀನಿ, ಕೆಲವೊಂದಷ್ಟು ರೀಸನ್ಸ್ಗಳಿತ್ತು. ಹಾಗಾಗಿ ಬೇಡವೇ ಬೇಡ ಆ ಸ್ಕೂಲ್ ಅಂತ ಅಂದ್ಕೊಂಡು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ. ಅದೇನು ಯಾಕೆ ಅಂತ ಹೇಳಿ ನಾನು ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವಾಗ ನೋಡಿ ಪಾಪು ಜೊತೆ ಹೆಂಗೆ ಆಟಾಡ್ತಿದ್ದಾನೆ ಅಂತೇಳಿ. ಈ ಪುಟಾಣಿಗೆ ಅವ್ರ ಅಕ್ಕ ಅವ್ರ ಅಣ್ಣ ಇರಬೇಕು, ಆಟಾಡಬೇಕು ಅಂತಂದರೆ. ಇಬ್ಬರನ್ನೂ ಕೂಡ ಗೋಳ ಇಸ್ಕೊಂಡು ಆಟಾಡ್ತಾಳೆ ಫ್ರೆಂಡ್ಸ್.
ಹೆಂಗೆ ಅಂತಂದರೆ ಅವ್ರು ಕೆಲವೊಮ್ಮೆ ಹತ್ತು ಬಿಡ್ತಾರೆ, ಆ ಥರ ಆಟ ಆಡ್ತಾಳೆ. ಇನ್ನು ಅಮ್ಮ ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ, ಕೂತ್ಕೊಂಡು ಮಲ್ಕೊಂಡು ಹೀಗೆಲ್ಲ ರೆಸ್ಟ್ ಮಾಡ್ತಾರೆ. ಬಟ್ ಮೊಮ್ಮಕ್ಕಳಿದ್ರು ಅಂದರೆ ಅಮ್ಮಂಗೆ ರೆಸ್ಟ್ ಆಗಲ್ಲ, ಜಸ್ಟ್ ಲೈಯಿಂಗ್ ಅಷ್ಟೇ ಆಗೋದು. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಮತ್ತು ಕೆಲವೊಬ್ಬರು ಫೋನ್ ಮಾಡಿ ಮಿಟ್ಟುಗೆ ವಿಶ್ ಮಾಡ್ತಾ ಇದ್ದಾರೆ, ವಿಡಿಯೋ ಕಾಲ್ ಮಾಡಿ. ನಮ್ಮ ತಮ್ಮ ಕೂಡ ಮಾಡ್ತಾ ಇದ್ದಾನೆ. ಆ್ಯಂಡ್ ನಮ್ಮ ತಮ್ಮ ಏನು ಕೆಲಸ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರಿ, ಅವನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಶೂಟಿಂಗಲ್ಲಿದ್ದಾನೆ. ಇವಾಗ ಕಾಂತಾರ ನಡೀತಾ ಇದೆಯಲ್ಲ ಚಾಪ್ಟರ್ 1 ರಿಷಬ್ ಶೆಟ್ಟಿ ಅವ್ರ ಫಿಲ್ಮಲ್ಲಿ ಕಾಸ್ಟ್ಯೂಮರ್ ಬಾಯ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ನಮ್ಮಮ್ಮ ಪಾಪ ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತ ಅಂದರು, ಬಟ್ ಇವ್ರು ಮಲ್ಕೊಳ್ಳೋದಕ್ಕೆ ಬಿಡಲಿಲ್ಲ. ಒಂದೆರಡು ನಿಮಿಷ ಏನೋ ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ರು. ನಮ್ಮ ಗುಂಡಕ್ಕ ಹೋಗಿ ಮಾತಾಡ್ಸೋದ್ಲಂತೆ. ಮಾತಾಡದೇ ಇದ್ದಿದ್ದಕ್ಕೆ ಪಾಪ ಮುಖಕ್ಕೆ ರಪ್ಪನಂಗೆ ಹೊಡೆದು ಎಬ್ಬಿಸ್ಕೊಂಡು ಈ ಥರ ಆಟ ಆಡ್ತಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಜಯಂತ್ ಬಂದರು, ಗಿಫ್ಟ್ ತರೋದಕ್ಕೆ ಅಂತಲೇ ಹೋಗಿದ್ದರು. ಸೊ ಅವಳಿಗೋಸ್ಕರ ಗಿಫ್ಟ್ ತಂದಿದ್ದು. ಆ್ಯಂಡ್ ಇನ್ನೂ ಬೇರೆ ಬೇರೆ ಥರ ಗಿಫ್ಟ್ಗಳು ಕೊಡ್ಬೋದಿತ್ತು, ಬಟ್ ಗೊತ್ತಿಲ್ಲ ಯಾಕೆ ಇದೇ ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು ಅಂತೇಳಿ ಜಯಂತ್ಗೆ. ನಿನ್ನೆ ಹೇಳಿದರು ಜಯಂತ್ ಏನಂತ ಹೇಳಿದ್ರು ಅಂದರೆ, ಅಪ್ಪಿ ನಾನು ಸ್ವಲ್ಪ ಪಿಲ್ಲೋ ಏನೋ ಮಾಡ್ಸೋದಕ್ಕೆ ಕೊಟ್ಟಿದ್ದೀನಿ, ಪಿಲ್ಲೋ ಮಾಡ್ಸೋದಕ್ಕೆ ಕೊಟ್ಟಿದ್ದೀನಿ ಅಂತ. ಯಾವ ಥರ ನಾರ್ಮಲಾ ಅಂತಂದಿದ್ದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅಂದಿದ್ರು. ಓಕೆ, ನಾನು ನೋಡಬೇಕು ಅಂತೇಳಿ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಬಟ್ ಬಂದ ತಕ್ಷಣ ಏನೋ ಒಂಥರ ಖುಷಿ ಆಯಿತು. ಮಕ್ಕಳಂತೂ ಸಖತ್ ಎಕ್ಸೈಟೆಡ್ ಆಗಿ ನೋಡ್ತಾ ಇದ್ದಾರೆ ಏನಿದು ಅಂತೇಳಿ. ಫ್ರೆಂಡ್ಸ್, ಇದು ಪಿಲ್ಲೋಲಿ ಈ ಥರ ನಮ್ಮದು ಫೋಟೋ, ಫ್ಯಾಮಿಲಿ ಫೋಟೋ ಇದೆ. ಅದನ್ನು ನಾವು ಸ್ವೈಪ್ ಮಾಡಿದ ತಕ್ಷಣ ಅದು ರೆಡ್ ಕಲರ್ ಆಗಿ ಬದಲಾವಣೆ ಆಗುತ್ತೆ. ಮತ್ತು ಅದ್ರ ಮೇಲ್ಗಡೆಯಿಂದ ಸ್ವೈಪ್ ಮಾಡಿದ್ರೆ ಈ ಥರ ಫೋಟೋ ಡಿಸ್ಪ್ಲೇ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಒಂಥರ ಏನೋ ಮ್ಯಾಜಿಕ್ ಅಂತ ಅನ್ನಿಸ್ತು. ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಜಯಂತ್ಗೆ ಈ ಥರದ್ದೆಲ್ಲ ಸರ್ಪ್ರೈಸಿಂಗ್ ಆಗಲಿ ತಂದುಕೊಡೋದಕ್ಕೆ ಮತ್ತು ಈ ಥರದ ಗಿಫ್ಟ್ಗಳನ್ನ ರೆಡಿ ಮಾಡಿಸೋದಕ್ಕೆ ತುಂಬ ಇಷ್ಟ ಅವ್ರಿಗೆ. ಹಾಗೆ ಇಷ್ಟು ದಿನ ಮೀನ್ಸ್ ನಮ್ಮ ಮಕ್ಕಳಿಗೋಸ್ಕರ ನಾವು ಈ ಥರದ್ದು ಏನು ಮಾಡಿರಲಿಲ್ಲ. ಹಾಗೆ ನನಗೆ ನನ್ನ ಮಗಳಿಗೆ ಚೈನಾ ತರಬೇಕು ಅಂತೇಳಿ ತುಂಬ ಆಸೆ ಇತ್ತು. ಇವತ್ತೇ ತರಬೇಕು ಅನ್ನೋದು ಕೂಡ ಆಸೆ ಇತ್ತು, ಬಟ್ ಆಗಲಿಲ್ಲ. ಆ್ಯಂಡ್ ಅದನ್ನು ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಯಾಕಂದರೆ ನಂದು ಕೆಲವೊಂದಷ್ಟು ದುಡ್ಡು ಬರೋದಿತ್ತು, ಬರಲಿಲ್ಲ. ಬಟ್ ಏನು ಮಾಡಲಿ, ಇವತ್ತೇ ಆಗಬೇಕಂದ್ರೆ ಆಗಲ್ವಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಬಟ್ ಹಾಗೇನಾದರೂ ಬಂತು ಅಂತಂದರೆ ನಾನು ಅವತ್ತಿನ ದಿನ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ಐ ಥಿಂಕ್ ನನ್ನ ಮಕ್ಕಳಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರೋದು. ನೋಡೋಣ, ನೆಕ್ಸ್ಟ್ ವೀಕ್ ಸಾಧ್ಯ ಆಯಿತು ಅಂತಂದರೆ ಹೋಗಿ ಚೈನಾ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಹಳೆ ಬೆಳ್ಳಿ ಎಲ್ಲ ಇದೆ, ಸ್ವಲ್ಪ ಜಾಸ್ತಿನೇ ಇದೆ ಬೆಳ್ಳಿ. ಮಕ್ಕಳಿಗೋಸ್ಕರ ತಂದಿರೋದು ಉಂಗುರಗಳು ಮತ್ತು ಅವಳದು ಹಳೆ ಚೈನಾದೆಲ್ಲ ಸೇರಿಕೊಂಡು ಫಸ್ಟ್ ಅವಳಿಗೆ ತರೋಣ, ದೆನ್ ನೆಕ್ಸ್ಟ್ ಅದಾದಮೇಲೆ ಮಿಂಚುಗೆ ಜೋಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇತ್ತೀಚೆಗೆ ಅಕ್ಕ ಅಣ್ಣ ಏನು ಮಾಡ್ತಾರೆ ಅದರಲ್ಲಿ ಇವ್ಳದು ಪಾಲಿರಬೇಕು ಅನ್ನೋ ಥರ ಮುಂದೆ ಬಂದುಬಿಡ್ತಾಳೆ. ನೋಡಿ, ಅವರಿಬ್ಬರು ಪಿಲ್ಲೋ ಹಿಡ್ಕೊಂಡು ನೋಡ್ತಾ ಇದ್ದಾರೆ. ಅದು ನೋಡೋದಕ್ಕೆ ಇವಳು ಕೂಡ ಹಿಂದ್ಗಡೆಯಿಂದ ಬಂದಿದ್ದಾಳೆ. ಹಾಗೆ ಸ್ವಲ್ಪ ಹೊತ್ತು ಆಟಾಡಿದ್ದಾಯಿತು. ಆಟಾಡಿ ಇವಾಗ ಮೋರ್ಗೆ ಹೋಗ್ತಾ ಇದ್ದೀನಿ. ಅಮ್ಮನ ಮನೆಗೆ ತುಂಬ ನಿಯರೆಸ್ಟು ಮೋರ್ ಇರೋದು. ಇವಾಗ ನಾನೇನು ಹೋಗ್ತಾ ಇದ್ದೀನಲ್ಲ ರೋಡ್, ಈ ರೋಡ್ ಎಂಡಿಂಗಲ್ಲೇ ಮೋರ್ ಇದೆ. ಸೊ ಹೋಗಿ ಅವಾಗವಾಗ ಏನಾದರೂ ಬೇಕಿತ್ತು ಅಂದರೆ ತಂದ್ಕೊತಾ ಇರ್ತೀವಿ. ನನಗಂತೂ ಈ ಥರ ಸೂಪರ್ ಮಾರ್ಕೆಟ್ ಮೋರ್ಗೆಲ್ಲ ಹೋಗಬೇಕು ಅಂದರೆ ತುಂಬ ಇಷ್ಟ. ಬಟ್ ಏನು ಮಾಡೋದು, ಈ ಥರ ಒಳಗಡೆ ಹೋದೆ ಅಂತಂದರೆ 2,000 ಏನಾದರೂ ತೊಗೊಂಡು ಹೋಗಿದ್ವಿ ಅಂದರೆ ನಾನು 2,000ದಲ್ಲಿ ವಾಪಸ್ ಬರೋಲ್ಲ. ಹಾಗಾಗಿ ನಾನು ಜಾಸ್ತಿ ಹೋಗಲ್ಲ. ಯಾಕೆ ಅಂದರೆ ನನಗೆ ಹೋದಾಗ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ತುಂಬ ಅನಿಸುತ್ತೆ ಫ್ರೆಂಡ್ಸ್. 2,000 ಮಾಡೋ ಬದಲು 4,000 ಮಾಡಿಬಿಡ್ತೀನಿ. ಹಾಗಾಗಿ ನಮ್ಮ ಜಯಂತಿ ಇವತ್ತಿಗೂ ನನ್ನ ಜೊತೆ ಬರೋಲ್ಲ. ಮೋರ್ ಅಂದಿದ ತಕ್ಷಣ ಭಯ ಪಟ್ಬಿಡ್ತಾರೆ. ಮುಂಚೆ ಎಲ್ಲ ಹೀಗೆ ಮಾಡ್ತಿದ್ದೆ, ಬಟ್ ಇವಾಗ ತುಂಬ ಕಂಟ್ರೋಲಲ್ಲಿರ್ತೀನಿ. ಹಾಗೆ ಇವಾಗ ನಾನು ಏನು ತೊಗೊಂಡಿದ್ದೀನಿ ಅಂತಂದರೆ ಕೆಲವೊಂದಷ್ಟು ಐಟಮ್ಸ್ ಬೇಕಿತ್ತು. ಹಾಗೆ ಅಮ್ಮಂಗೆ ಲಿಕ್ವಿಡ್ ಎಲ್ಲ ತೊಗೋಬೇಕಿತ್ತು, ಹಾಗಾಗಿ ಬಂದೆ. ನಾನು ಕೂಡ ಒಂದು ವಸ್ತುನ ಹುಡ್ಕೊಂಡು ಬಂದಿದ್ದು, ಬಟ್ ಅದು ಸಿಗಲಿಲ್ಲ. ಸೊ ಹಾಗಾಗಿ ವಾಪಸ್ ಹೋಗೋಣ ಅಂತ ಅಂದ್ಕೊಂಡು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ, ಇಲ್ಲಿ ಎಲ್ಲ ರೀತಿಯ ಐಟಮ್ಸ್ಗಳು ಇದೆ. ನನಗದು ತುಂಬ ಖುಷಿ. ಅವಾಗವಾಗ ಬಂದು ಈ ಥರ ವಿಸಿಟ್ ಮಾಡಿ ಒಂದು ತೊಗೊಳ್ಳೋ ಬದಲು 2 ತೊಗೊಂಡೋಗಿ ಬೈಸ್ಕೊತಿರ್ತೀನಿ. ಮೊನ್ನೆ ಅಪ್ಪನ ಕರ್ಕೊಂಬಂದು ನಮ್ಮ ಅಪ್ಪ ಏನೋ ಬೇಕು ಅಂದರು, ರೂಮ್ ಫ್ರೆಶ್ನರ್ಸು. ಸೊ ಅದನ್ನು ತೊಗೊಂಡು ಬರೋಣ ಬಾ ಅಪ್ಪ ಅಂತ ಹೇಳಿ ಕರ್ಕೊಂಬಂದು ಒಂದು 200 ರೂಪಾಯಿದಲ್ಲಿ ತೊಗೊಂಡು ಹೋಗಬೇಕೋ ಬಿಡು, ಸುಮ್ಮನೆ 600 ರೂಪಾಯಿ ಮಾಡಿಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ಬಾರ್ದು, ನಿನ್ನ ಬಂದರೆ ಇದೇ ಕತೆ ಅಂತ ಅಂದ್ಕೊಂಡು ವಾಪಸ್ ಕರ್ಕೊಂಬಂದೆ. ಹಾಗೆ ಇವಾಗೇನು ಗೊತ್ತಾ, ನನಗಿಂತ ದೊಡ್ಡ ಇದು ನಮ್ಮ ಮಕ್ಕಳು. ಸೊ ಇಬ್ಬರು ಒಂದೊಂದು ಲೇಸ್ ಪ್ಯಾಕೆಟ್ ಹಿಡ್ಕೊಂಡು ವಾಪಸ್ ಬಂದರು. ನಾನು ಹೋಗಿದ್ದು ನನಗೆ ಸಿಗಲಿಲ್ಲ, ಬಟ್ ಇವ್ರು ಮಾತ್ರ ದೊಡ್ಡ ಲೇಸ್ ಪ್ಯಾಕೆಟ್ ಹಿಡ್ಕೊಂಡು ಮನೆಗೆ ಫುಲ್ ಖುಷಿಯಾಗಿ ವಾಪಸ್ ಬರ್ತಾ ಇದ್ದಾರೆ ನೋಡಿ. ಹಾಗೆ ಇನ್ನು ಸಂಜೆ ಆಯಿತು ಅಂತೇಳಿ ಇವಾಗ ನಾವೇನು ಮಾಡ್ಕೊತಾ ಇದ್ದೀವಿ ಅಂದರೆ ಮೊಸರನ್ನ ರೆಡಿ ಮಾಡ್ಕೊತಾ ಇದ್ದೀವಿ.
ಮಿಟ್ಟು ಬರ್ತಡೇನ ಹೀಗೆ ಮಾಡಬೇಕು ಅಂತೇಳಿ ಮುಂಚೆನೇ ಫಿಕ್ಸ್ ಆಗಿದ್ವಿ. ಈ ಸರಿ ಅವಳ ಬರ್ತಡೇ ಏನು ಕೂಡ ಅರೇಂಜ್ಮೆಂಟ್ಸ್ ಇಲ್ಲ, ಸೆಲೆಬ್ರೇಷನ್ ಆ ಲೆವೆಲ್ಗಿಲ್ಲ, ಬರ್ತಡೇ ಮಾಡ್ತಾಯಿದ್ದೀವಿ ಅನ್ನೋ ಥರ ಏನಿಲ್ಲ. ಯಾಕೆ ಅನ್ನೋದೇ ದೊಡ್ಡ ಒಂದು ನಮಗೆ ಪ್ರಶ್ನೆ. ಯಾಕೆ ಅಂದರೆ ಅವಳು ಬರ್ತಡೇ ಮಾಡ್ಕೊಳ್ಳಲ್ಲ, ಆ್ಯಂಡ್ ಅವಳು ಡ್ರೆಸ್ ಹಾಕೊಳ್ಳೋದೇ ತುಂಬ ದೊಡ್ಡ ಕತೆ. ಅಷ್ಟು ಹಾಕೊಂಡಿದ್ದಾಳಲ್ಲ ಅದೇ ಹೆಚ್ಚು ಅನ್ನೋ ಥರ ನಮ್ಮ ಜೊತೆ ಇರ್ತಾಳೆ. ಅವಳಿಗೆ ತುಂಬ ಸಿಂಪಲ್ ಆಗಿರ್ಬೇಕು ಫ್ರೆಂಡ್ಸ್. ಒಂದು ಫ್ರಾಕ್ ತಂದರೆ ಚುಚ್ಚುತ್ತೆ ಅಂತಾಳೆ. ಹಾಗೆ ಇವತ್ತು ಹಾಕಿರೋ ಡ್ರೆಸ್ ಏನು ಅಂತಂದರೆ ನಾನು ಕತೆ ಹೊಡೆದು ಏನೇನೋ ಕತೆಗಳು ಹೇಳ್ಕೊತ ಹಾಕಿರೋದು. ಹಾಗಾಗಿ ಫ್ರೆಂಡ್ಸ್ ಯಾವುದು ಸೆಲೆಬ್ರೇಷನ್ ಬೇಡ ಅಂತ ಅಂದ್ಕೊಂಡು ಬೆಳಗ್ಗೆ ನಮ್ಮದೆಲ್ಲ ಆ ಥರ ಕೆಲಸ ಆಯಿತು. ಇವಾಗ ಜಯಂತ್ ಹೇಳಿದ್ರು ಹೆಂಗೆ ಮಾಡೋಣ ಅಂತೇಳಿ. ತುಂಬ ದಿನ ಆಯಿತು, ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅಂತ ಅಂದ್ಕೊಳ್ಳಿ. ನಾವು ಈ ಥರ ಯಾವತ್ತೂ ದೇವಸ್ಥಾನಕ್ಕೆ ಪ್ರಸಾದ ನೈವೇದ್ಯ ಇದು ಯಾವುದೂ ಮಾಡ್ಕೊಂಡು ಹೋಗಿಲ್ಲ, ಬಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಗೊತ್ತಿತ್ತು. ಹಾಗೆ ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ವಾ ಪ್ರತಿ ಶನಿವಾರ, ಅಲ್ಲಿಗೆ ನಾನು ಹೋಗ್ಬೇಕು, ಈ ಥರ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರ ನಡುವೆ ದುರ್ಗಮ್ಮಂಗೆ ಈ ಥರ ತೊಗೊಂಡೋಗೋಣ ಅಂತ ಅನ್ನಿಸ್ಬಿಡ್ತು ಸಡನ್ಲಿ. ನಿನ್ನೆ ಯಾವಾಗ ಬರ್ತಡೇ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಮಮ್ಮಿ ಹಿಂಗೆ ಮಾಡಿದ್ರೆ ಹೆಂಗೆ, ಸೊ 1-2 ಲೋಟದಷ್ಟು ಅಕ್ಕಿನ ಅಕ್ಕಿಯಷ್ಟು ಅನ್ನನ ಮೊಸರನ್ನ ಮಾಡಿಕೊಂಡು ದೇವ್ರಿಗೆ ಹೋಗಿ ನೈವೇದ್ಯ ಹಾಕಿ ಅಷ್ಟು ಜನಕ್ಕೆ ಪ್ರಸಾದ ಥರ ಕೊಟ್ಟು ಬರೋಣ ಮಮ್ಮಿ, ತುಂಬ ಇಷ್ಟ ಇದು, ಮಕ್ಕಳ ಕೈಲೇ ಕೊಡ್ಸೋಣ ಅಂತ ಹೇಳಿದೆ. ಸಡನ್ಲಿ ಜಯಂತ್ ಒಪ್ಕೊಂಡ್ರು, ಸರಿ ಮಾಡೋಣ ಇದಾದರೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಇಬ್ಬರು ಮೊಸರನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಸಂಜೆ ಆಗಿದೆ ಆಲ್ರೆಡಿ, ಒಂದು 5:30 ಆಗಿತ್ತು. ಆವಾಗ ಅನ್ನ ಮಾಡಿಕೊಂಡು ಮೊಸರನ್ನ ಕಲಸೋದಕ್ಕೆ ಜಯಂತ್ ಹೆಲ್ಪ್ ತೊಗೊಂಡು ಮೊಸರನ್ನ ರೆಡಿ ಮಾಡ್ತಾ ಇದ್ದೀವಿ. ಬರ್ತಡೇ ಮಾಡೋದಕ್ಕೆ ಕೇಕ್ ಕಟ್ ಮಾಡೋವಾಗಲೂ ಕೂಡ ಅಷ್ಟೇ, ನಮ್ಮ ಮಿಟ್ಟು ಅಷ್ಟು ಸಪೋರ್ಟ್ ಮಾಡಲ್ಲ. ಅವಳು ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅವಳಿಗೆ. ಹಾಗಾಗಿ ನಾವು ಬೇಡವೇ ಬೇಡ ಅಂತ ಅಂದ್ಕೊಂಡ್ವಿ. ಬೇರೆ ಯಾರಾದರೂ ಅನ್ನೋನ್ ಪರ್ಸನ್ ಬಂದಿದ ತಕ್ಷಣ ಸಡನ್ಲಿ ಮಾತಾಡ್ಸಲ್ಲ, ಅವ್ರ ಜೊತೆ ರಿಯಾಕ್ಟ್ ಮಾಡಲ್ಲ, ಅವ್ರ ಜೊತೆ ಮಿಂಗಲ್ ಆಗಲ್ಲ. ಅವಳು ಇನ್ನೂ ಸ್ವಲ್ಪ ಬುದ್ಧಿ ತಿಳಿಯೋವರೆಗೂ ಅವಳು ಹಾಗೆ. ಸೊ ಹಂಗಾಗಿ ನಾವೇನು ಫೋರ್ಸ್ ಮಾಡಿ ಅವ್ಳಿಗೆ ಹಿಂಗೆ ಮಾಡಬೇಕು ಹಿಂಗೆ ನಡ್ಕೋಬೇಕು ಅಂತ ಹೇಳೋದಕ್ಕಂತೂ ಆಗಲ್ವಲ್ಲ. ಸೊ ಬೇಡವೇ ಬೇಡ, ಬರ್ತಡೇ ಸಿಂಪಲಾಗಿ ಮಾಡೋಣ, ಕೇಕ್ ಅಂತೂ ಕಟ್ ಮಾಡೋಣ, ಬಟ್ ಮನೆ ಫ್ಯಾಮಿಲಿ ಅಷ್ಟೇ ಈ ಥರದ್ದೊಂದು ಸಿಂಪಲ್ ವೈಬ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಬಿಟ್ಟರೆ ಬರ್ತಡೇನ ಹೀಗೆ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲೇ ಇರಲಿಲ್ಲ. ಹಾಗಾಗಿ ನಮ್ಗೆ ಇವತ್ತೇನು ಅನ್ನಿಸ್ಲಿಲ್ಲ, ಏನೋ ಒಂದು ಸ್ವಲ್ಪ ಪ್ರೀತಿಯಿಂದ ಸ್ಪೆಷಲ್ ಡೇ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಆ್ಯಂಡ್ ಇಲ್ಲಿ ನೋಡಿ, ಇವಾಗ ದಾವಣಗೆರೆಯಲ್ಲಿ ನಿಟ್ವಳ್ಳಿ ದುರ್ಗಮ್ಮನ ದೇವಸ್ಥಾನ ಅಂತಂದರೆ ತುಂಬ ಜನಕ್ಕೆ ಗೊತ್ತಾಗ್ಬೋದು, ತುಂಬ ಜನ ನೋಡಿರ್ಬೋದು. ಆ್ಯಂಡ್ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ನಾನು ನನ್ನ ಮಗ ಸೇರಿಕೊಂಡು ಎಲ್ಲದೂ ಕೂಡ ಅರೇಂಜ್ ಮಾಡ್ತಾಯಿದ್ದೀವಿ. ನಮ್ಮ ಚಿಟ್ಟಿ ಎಷ್ಟು ಖುಷಿಯಾಗಿದ್ದ ಗೊತ್ತಾ, ಅಮ್ಮ ನಾನು ಕೊಡ್ತೀನಿ ಅಂತ. ನಮಗೂ ತುಂಬ ಖುಷಿ ಆಯಿತು, ಫಸ್ಟ್ ಟೈಮ್ ಈ ಥರದ ಎಕ್ಸ್ಪೀರಿಯೆನ್ಸ್. ಬಟ್ ಏನು ಅನ್ನಿಸ್ತು ಅಂದರೆ ಕಡಿಮೆ ಆಯ್ತೇನೋ ಪ್ರಸಾದ ಅಂತ ಅನ್ನಿಸ್ಬಿಡ್ತು. ಅದು ಕೊಡ್ತಾ ಹಾಗೆ ಅನಿಸೋದು ಅಂತ ನಮ್ಮ ಜಯಂತ್ ಹೇಳ್ತಾಯಿದ್ರು. ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗೋಣ ಮಮ್ಮಿ ಅಂತ ಮಾತಾಡಿದ್ವಿ. ಮಗ ಅಂತೂ ಅಮ್ಮ ದಿನ ಬಂದಿದ್ದಾರ ಮಾಡ್ಬೋದಲ್ಲ ಅಂತ ಕೇಳ್ದೆ. ದಿನ ಮಾಡೋ ಅಷ್ಟು ಶಕ್ತಿ ಖಂಡಿತ ದೇವ್ರು ಕೊಡಲಿ, ಎಲ್ಲಾದರೂ ಒಂದು ಕಡೆ ಈ ಥರದ್ದು ಮಾಡೋಣಪ್ಪಿ ನಾವು ಅಂತ ಹೇಳಿದ್ದೀನಿ. ತುಂಬ ಖುಷಿ ಆಯಿತು ಫ್ರೆಂಡ್ಸ್, ಇವತ್ತಿನ ದಿನ ಈ ಥರ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಸಖತ್ ಇಷ್ಟ ಆಯಿತು. ಬಟ್ ಅಲ್ಲಿಂದ ದೇವಸ್ಥಾನದಿಂದ ಸೀದಾ ಬಂದಿದ್ದು ಬೇಕ್ರಿಗೆ ಬಂದು ಇವಾಗ ಕೇಕ್ ತೊಗೊತಾ ಇದ್ದೀವಿ. ಆ್ಯಂಡ್ ಈ ಬೇಕ್ರಿ ನನಗೆ ಬಂದ ತಕ್ಷಣ ಯಾಕೋ ಒಂದು ಸ್ವಲ್ಪ ಸಖತ್ ಅಟ್ರಾಕ್ಷನ್ ಆಗಿಬಿಡ್ತು. ಯಾಕೆ ಅಂತಂದರೆ ಇಲ್ಲಿ ಇರೋವಂಥ ವೆರೈಟೀಸ್ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಇವತ್ತು ಸ್ಯಾಟರ್ಡೆ ಅಲ್ಲ, ಇವತ್ತು ಅಮಾವಾಸ್ಯೆ ಪೂಜೆ ಬೇರೆ ಮಾಡಿದ್ದೀವಿ. ಹಾಗಾಗಿ ನಾನು ಮೊಟ್ಟೆ ಪಪ್ಸ್ ಅದು ಇದು ಏನು ತಿನ್ನಲ್ಲ. ಈ ಬೇಕ್ರಿನ ಸ್ವಲ್ಪ ನೆನಪಿಟ್ಕೊಂಬಮ್ಮಿ, ನೆಕ್ಸ್ಟ್ ಟೈಮ್ ನಾನು ಹೇಳ್ತೀನಿ, ಆವಾಗ ಇಲ್ಲಿಂದ ತಗೊಂಬ ಅಂತೇಳಿ ಜಯಂತ್ಗೆ ಕಾಡಿಸ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್, ನನಗೇನಾದರೂ ಇಷ್ಟ ಆಯಿತು ಅಂದರೆ ಅದನ್ನು ಮೈಂಡಲ್ಲಿ ಇಟ್ಕೊಂಡಿರ್ತೀನಿ. ಯಾವಾಗಾದರೂ ಬೇಕಾಯಿತು ಅಂತಂದರೆ ಕರೆಕ್ಟ್ ಟೈಮಿಗೆ ಕೇಳ್ಬಿಡ್ತೀನಿ, ಇಲ್ಲಿಂದನೇ ನನಗೆ ಬೇಕು ಅಂತೇಳಿ. ಮತ್ತು ಅಲ್ಲಿಂದನೇ ತರಬೇಕು ಅದನ್ನು, ಅಲ್ಲಿಂದ ಬಿಟ್ಟು ಬೇರೆ ಕಡೆಯಿಂದ ತಂದರೆ ನನಗೆ ಅದು ಇಷ್ಟನೇ ಆಗಲ್ಲ. ಹಾಗೆ ಇವಾಗ ಮಕ್ಕಳು ನೋಡಿ ಅದು ಬೇಕು ಇದು ಬೇಕು ಅಂತೇಳಿ ಕಾಡಿಸ್ತಿದ್ದಾರೆ. ಆ್ಯಂಡ್ ನಾನು ಇಲ್ಲಿ ಫ್ರಿಜ್ಜಲ್ಲಿ ಒಂದು ಜ್ಯೂಸನ್ನ ನೋಡಿದೆ. ಅದು ಯಾವ ಜ್ಯೂಸ್ ಅಂತಂದರೆ ಇಲ್ಲಿದೆ ನೋಡಿ, ಚಿಯಾ ಸೀಡ್ಸ್ ಹಾಕಿರುವಂಥ ಗೋವಾ ಜ್ಯೂಸ್ ಅಂತ ಹೇಳಿ ನೋಡಿದೆ. ಟ್ರೈ ಮಾಡಿಲ್ಲ ನಾನು ಇವತ್ತಿನವರೆಗೂ, ಟ್ರೈ ಮಾಡಿಲ್ಲ. ಇದು ಬೇಕು ಅಂಥೇಳಿ ನನಗೋಸ್ಕರ ನಾನು ತೊಗೊಂಡೆ. ಬಟ್ ಏನು ಮಾಡಲಿ, ನನಗೋಸ್ಕರ ತೊಗೊಂಡ್ರು ಅವ್ರಿಗೋಸ್ಕರ ತೊಗೊಂಡ್ರು, ಅವ್ರಿಗೆ ಮಕ್ಕಳೇ ಕುಡಿದ್ರು, ಒಂದು ಸ್ವಲ್ಪ ನಾನು ಕುಡಿದೆ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಕಾದಿದ್ದು ಇವಾಗ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್ ನೋಡಿ, ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿ ನಮ್ಮ ಮನೆಯವ್ರಿಗೆ ಅಷ್ಟೇ ಸಾಕಾಗೋಷ್ಟು ಕೇಕ್ನ ತಂದಿದ್ದೆ. ಚಿಕ್ಕ ಕೇಕ್ನ ತಂದು ಅವಳನ್ನ ನಿಲ್ಲಿಸಿ ಇವಾಗ ಎಲ್ಲದೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ಮಿಟ್ಟುಗೆ ಕಾವ್ಯ ತಂದಿರೋದು, ಅಂದರೆ ನಮ್ಮ ಅಕ್ಕ ತಂದಿರೋ ಗೊಂಬೆ ಅದು. ಅವಳು ಫೋನ್ ಮಾಡಿ ವಿಶ್ ಮಾಡುವಾಗ ಏನು ಬೇಕು ಅಂದಿದ್ದಕ್ಕೆ ಗೊಂಬೆ ಅಂತೇಳಿ ಬೆಳಗ್ಗೆಯಿಂದ ಗೊಂಬೆ ಅಂತೇಳಿ ಕಾಡಿಸ್ತಾನೆ ಇದ್ಲು. ಫೈನಲಿ ಒಂದು ಗೊಂಬೆ ಬಂತು, ಕಾವ್ಯ ತಂದುಕೊಟ್ಲು. ಅದನ್ನು ನೋಡಿ ಫುಲ್ ಖುಷಿ. ಹಾಗೆ ಆ ಗೊಂಬೆನೆಲ್ಲೆಲ್ಲೂ ಬಿಟ್ಟಿಲ್ಲ, ಅವಳು ಮಲ್ಕೊಳ್ಳೋವರೆಗೂ ಅವಳೇ ಇಟ್ಕೊಂಡಿದ್ದಾಳೆ. ಮಕ್ಕಳಿಗಿದು ಎಷ್ಟು ಖುಷಿ ಅಲ್ವಾ, ಅವರೇ ಇಟ್ಕೊಂಡು ಮಲ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಿರ್ತಾರೆ. ಆ್ಯಂಡ್ ನಮ್ಮ ಮನೇಲಿ ಈ ಥರ ಸೆಲೆಬ್ರೇಷನ್ಸ್ ಆಗಬೇಕು ಅಂತಂದರೆ ಬುಜ್ಜಿ ಇರಬೇಕು. ಬುಜ್ಜಿ ಇದ್ರೇ ಒಂಥರ ಕಳೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ
అబ్బా ఇప్పుడు పో ఇప్పుడు పో ముగిసే పో హ్యాపీ బర్త్డే హ్యాపీ బర్త్డే టు యూ హ్యాపీ బర్త్డే టు యూ హ్యాపీ ಬರ್ತಡೇ ಟು ಯು ಮಿಟ್ಟು. ಇಲ್ಲಿ ನೋಡಿ ಅಕ್ಕ ಅಣ್ಣನ ಜೊತೆ ಇವಳು ಇರಬೇಕು ಅಂತೇಳಿ ಓಡೋಡಿ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಅಕ್ಕನ ಮುಖ ಒಂದ್ಸರಿ ಅಣ್ಣನ ಮುಖ ಒಂದ್ಸರಿ ಹಿಂಗೆ ನೋಡ್ತಿದ್ದಾಳೆ. ಆ್ಯಂಡ್ ಇವರಿಬ್ರು ಮಾತ್ರ ತುಂಬ ದೊಡ್ಡವರಾಗಿದ್ದಾರೆ. ಅವರವರೇ ಕೇಕ್ ತಿನ್ನಿಸ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಯ್ತು ಫ್ರೆಂಡ್ಸ್. ಸಿಂಪಲ್ ಆಗಾದರೂ ಪರವಾಗಿಲ್ಲ. ಆ್ಯಂಡ್ ವೈಬ್ಸ್ ಅಂತೂ ಇತ್ತು. ಅವಳು ಒಂದು ಬರ್ಡೇ ಅನ್ನೋ ಒಂದು ವೈಬ್ಸ್ ಅಂತೂ ಖಂಡಿತ ಇತ್ತು. ಬಟ್ ಆದರೆ ಏನು ಗೊತ್ತಾಯ್ತಲ್ಲ, ಅವಳು ಯಾವುದನ್ನು ಇಷ್ಟಪಡಲ್ಲ, ಯಾವುದನ್ನು ಅದು ಲೈಕ್ ಮಾಡಲ್ಲ, ಮತ್ತು ಅದಕ್ಕೆ ಕೋಆಪ್ರೇಟ್ ಕೂಡ ಮಾಡಲ್ಲ. ರೆಡಿಯಾಗಿ ಬಾ ಅಂದ್ರೂ ಬರಲ್ಲ. ಬೆಳಗ್ಗೆ ರೆಡಿ ಮಾಡಿರೋದೇ ಹೆಚ್ಚಾಯಿತು. ಹೀಗಾಗಿ ನಾವು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಅಪ್ ಟು ಅವಳು ಎಲ್ಲಿವರೆಗೂ ಇದನ್ನೆಲ್ಲ ಇಷ್ಟಪಟ್ಟು ಎಲ್ಲರ ಜೊತೆ ಮಿಂಗಲ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ, ಮತ್ತು ಯಾವಾಗ ಆಗಿದ್ದಾಳೆ ಅಂತ ಅನಿಸುತ್ತೋ ನಮಗೆ, ಅಲ್ಲಿವರೆಗೂ ಬರ್ಡೇ ಅಂತ ಸೆಲೆಬ್ರೇಷನ್ ಮಾಡಲ್ಲ ಅವಳದು. ಅವಳ ಹೆಸರಲ್ಲಿ ಏನಾದರೂ ಬೇರೆ ಬೇರೆ ಥರ ಮಾಡೋಣ ಅಂತ ನನ್ನ ಮೈಂಡ್ ಸೆಟ್ಟಲ್ಲಿ ಇರೋವಂಥದ್ದು. ಹಾಗೆ ಅವಳಿಗೆ ಚೈನ ಕೊಡಿಸ್ಬೇಕು, ಅದೊಂದು ತುಂಬ ಕೊರಗಿದೆ. ನೆಕ್ಸ್ಟ್ ವೀಕಲ್ಲಿ ಇದನ್ನು ಫುಲ್ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡೆಫಿನೆಟ್ಲಿ ಲಾಗ್ ಅಂತೂ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇದು ಇವತ್ತಿನ ಲಾಗ್ ಆಗಿರುತ್ತೆ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇವ್ನು ನೋಡಿ ಕೇಕ್ ತಿನ್ಸೋದ್ಬಿಟ್ಟು ಅವನೇ ತಿಂತಾ ಇದ್ದಾನೆ. ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ, ಡೈಲಿ ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್.